Hello everyone, welcome back to Success Coaching Academy. This is Chetan, PGCT, MBA, MCA related percentages topic ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ಪರ್ಸೆಂಟೇಜಸ್ ಕಾನ್ಸೆಪ್ಟ್ಸ್ ಮತ್ತೆ ಸುಮಾರಷ್ಟು ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ವಾಚ್ ಮಾಡ್ತಾ ಹೋಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಸೊ ಇವತ್ತಿನ ಕಾನ್ಸೆಪ್ಟ್ಸ್ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಪರ್ಸೆಂಟೇಜಸ್, ಪರ್ಸೆಂಟ್ ಅನ್ನೋದ್ರಲ್ಲೇ ಮೀನಿಂಗ್ ಇದೆ. ಪರ್ಸೆಂಟ್ ಅಂದ್ರೆ ಸೆಂಟ್ ಅಂದ್ರೆ 100 ಅಂತ, ಫಾರ್ ಎವ್ರಿ 100 ಅಂತ ಇದನ್ನ ಈ ಸಿಂಬಲ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 1/100. ಫಾರ್ ಎಕ್ಸಾಂಪಲ್ 10% ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ನೀವೇನಂತ ಬರೀತೀರಾ, 10/100 ಅಂತ ಬರೀತೀರಾ. ಅಂದ್ರೆ 10% ಅಂದ್ರೆ 10 ಇಂಟು ಪರ್ಸೆಂಟೇಜ್ ವ್ಯಾಲ್ಯೂ 1/100 ಇದೆ, ಸೊ ಅದಕ್ಕೆ 10/100 ಅಂತ ಬರೀತೀವಿ. 20% ಅಂದ್ರೆ 20/100. ಇದು ನಿಮ್ಗೆ ಫಸ್ಟ್ ಪಾಯಿಂಟ್ ಗೊತ್ತಿರಬೇಕು. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇನ್ ಪರ್ಸೆಂಟೇಜಸ್ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ದಟ್ ಈಸ್ 100%. ಇದನ್ನ ಹೇಗೆ ಅನಲೈಸ್ ಮಾಡೋದು ಅಂತ ಹೇಳಿದ್ರೆ, ಸೊ ಒಂದ್ ಸ್ಕೂಲ್ ಇರುತ್ತೆ, ಸ್ಕೂಲ್ ನಲ್ಲಿ 200 ಮೆಂಬರ್ಸ್ ಸ್ಟಡಿ ಮಾಡ್ತಾ ಇರ್ತಾರೆ ಅಂದ್ರೆ ಅದು ಅವರ 100% ಸ್ಟ್ರೆಂತ್ ಅಂತ. ಇನ್ನೊಂದು ಯಾವ್ದೋ ಸ್ಕೂಲಲ್ಲಿ ಜಸ್ಟ್ 80 ಮೆಂಬರ್ಸ್ ಇರ್ತಾರೆ ಅಂದ್ರೆ ಅದು ಅವರ 100% ಸ್ಟ್ರೆಂತ್. ಸೊ ನಾವಿಲ್ಲಿ ಪರ್ಸೆಂಟೇಜ್ಗೆ ಈಕ್ವೇಟ್ ಮಾಡ್ಬೇಕಾದ್ರೆ 100% ಅಂತಾನೆ ತಗೋಬೇಕಾಗತ್ತೆ. ಅಂಡ್ ಯಾರೋ ಒಬ್ಬನ ಸ್ಯಾಲರಿ 80,000 ಇದೆ, ಅದು ಅವನ 100% ಸ್ಯಾಲರಿ. ಇನ್ನೊಬ್ಬಂದು ಯಾರ್ದು ಜಸ್ಟ್ 20,000 ಇರುತ್ತೆ, ಅದು ಅವನ 100% ಸ್ಯಾಲರಿ ಅಂತ ತಗೋಬೇಕು. ಜಸ್ಟ್ ಈ ಪಾಯಿಂಟ್ ಕ್ಲಿಯರ್ ಆಗಿಲಿ. ಟೋಟಲ್ ವ್ಯಾಲ್ಯೂ ಆಲ್ವೇಸ್ 100%. ಈ ಪಾಯಿಂಟ್ಸ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಫ್ಯೂ ಪಾಯಿಂಟ್ಸ್ ಇದೆ ನಿಮ್ಗೆ ಮೇಜರ್ಲಿ ಬೇಕಾಗಿರೋದು. X% ಆಫ್ Y ಇದನ್ನ ನೀವು ಸಾಲ್ವ್ ಮಾಡಿರ್ತೀರಿ. ಸೊ ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ 20% ಆಫ್ 400 ಅಂತ ಇರುತ್ತೆ. ಹಂಗಂದ್ರೆ ಇದ್ರ ಅರ್ಥ ಏನಂದ್ರೆ 400 ಅಲ್ಲಿ 20% ಅಂದ್ರೆ ಎಷ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 400 ಅಲ್ಲಿ 20% ಅಂದ್ರೆ ಇಂಟು 20/100 ಅಂತ. 21 ಟೈಮ್ಸ್ 25 ಟೈಮ್ಸ್ 51 ಟೈಮ್ಸ್ 58 ಟೈಮ್ಸ್ 0 80 ಆಗುತ್ತೆ. ಸೊ ಇದು ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಹೋಗ್ತೀನಿ ನೋಡಿ. ನಿಮಗೆ ಮೇಜರ್ಲಿ ಕೇಳೋದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅನ್ಬೋದು, ಆರ್ ಪರ್ಸೆಂಟೇಜ್ ಆಫ್ ಮೋರ್ ಅಂತ ಹೇಳ್ಬೋದು, ಅಥವಾ ವಾಟ್ ಪರ್ಸೆಂಟೇಜ್ ಮೋರ್ ದ್ಯಾನ್ ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ವೈ ಅಂತ ಕೇಳ್ಬೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇನಿಷಿಯಲ್ ವ್ಯಾಲ್ಯೂ ಇರುತ್ತೆ, ಫೈನಲ್ ವ್ಯಾಲ್ಯೂ ಇರುತ್ತೆ. ಸೊ ನೀವೇ ಗೆಸ್ಟ್ ಮಾಡ್ಬೋದು, ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ ಚಿಕ್ಕದಿರುತ್ತೆ. ಫಾರ್ ಎಕ್ಸಾಂಪಲ್ 40 ಇದ್ದಿದ್ದು 50 ಆಗಿದೆ ಅಂತ ಅನ್ಕೊಳ್ಳಿ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂದ್ರೆ ನೋಡಿ, 10 ಇನ್ಕ್ರೀಸ್ ಆಗಿದೆ ಅಂತ ಹೇಳಿ 10% ಅಂತ ಹೇಳಕ್ಕಾಗಲ್ಲ. ಸೊ ನೀವೇನ್ ಬರ್ಕೋಬೇಕು, 10 ಇನ್ಕ್ರೀಸ್ ಆಗಿದೆ. ಯಾವುದ್ರಿಂದ ಇನ್ಕ್ರೀಸ್ ಆಗಿದೆ ಅಂದ್ರೆ ಫ್ರಮ್ ದ ಇನಿಷಿಯಲ್ ವ್ಯಾಲ್ಯೂ. 40ರಿಂದ 10 ಜಾಸ್ತಿ ಆಗಿದೆ, 40ರಲ್ಲಿ 10 ಇನ್ಕ್ರೀಸ್ ಆಗಿದೆ. ಅದೆಷ್ಟು ಪರ್ಸೆಂಟೇಜ್ ಅಂತ ಕೇಳಿದರೆ ಇಂಟು 100 ಅಂತ ಹಾಕ್ಬೇಕು. ಇದೊಂದು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಇಟ್. ನೋಡಿ 10 1 ಟೈಮ್, 10 4 ಟೈಮ್ಸ್, 4 1 ಟೈಮ್ಸ್, 4 25 ಟೈಮ್ಸ್. 25% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಮಗೆ ಬೇಕಾಗಿರೋದೇ ಇಷ್ಟು, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ಬರ್ಕೋಬೇಕು, ಆಮೇಲೆ ಇನಿಷಿಯಲ್ ವ್ಯಾಲ್ಯೂ ಬರ್ಕೋಬೇಕು ಡಿನಾಮಿನೇಟರ್ ಅಲ್ಲಿ. ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ ಯಾವ್ದ್ರಿಂದ ಇನ್ಕ್ರೀಸ್ ಆಗಿರುತ್ತೋ ಅದು. ಸೊ ಯೂಶುವಲಿ ಸ್ಮಾಲರ್ ಒನ್ನೇ ಇರುತ್ತೆ. ಪರ್ಸೆಂಟೇಜಸ್ ಬೇಕು ಇಂಟು 100. ಇದನ್ನ ಫಾರ್ಮುಲಾ ಅಂತ ನೆನ್ಪಿಟ್ಕೋಬೇಡಿ, ಜಸ್ಟ್ ಕಾನ್ಸೆಪ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಐ ಮೂವ್ ಟು ನೆಕ್ಸ್ಟ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಇಸ್ ಪರ್ಸೆಂಟೇಜ್ ಆಫ್ ಡಿಕ್ರೀಸ್, ಅಥವಾ ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ವೈ ಅಂತ ಹೇಳ್ತಾರೆ. ಪರ್ಸೆಂಟೇಜ್ ಆಫ್ ಲೆಸ್ ಅಂತಾನೂ ಹೇಳ್ಬೋದು. ಇದು ನೋಡಿ ಹೇಗಿರುತ್ತೆ ಅಂತ. ಇಲ್ಲೂ ಕೂಡ ಇನಿಷಿಯಲ್ ವ್ಯಾಲ್ಯೂ ಇರುತ್ತೆ, ಫೈನಲ್ ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲಿ ನೀವೇ ಯೋಚನೆ ಮಾಡ್ಬೋದು, ಡಿಕ್ರೀಸ್ ಅಂದ್ರೆ ಕಡಿಮೆ ಆಗ್ತಿರುತ್ತೆ ಅಂತ. ಸೊ ಇನಿಷಿಯಲ್ ವ್ಯಾಲ್ಯೂ ಲೆಟಸ್ ಟೇಕ್ 400 ಇರುತ್ತೆ ಅಂತ ಅನ್ಕೊಳ್ಳೋಣ. ಫೈನಲ್ ವ್ಯಾಲ್ಯೂ 300 ಆಗ್ಬಿಟ್ಟಿದೆ. ಸೊ ಇಲ್ಲಿ ಎಷ್ಟು ಡಿಕ್ರೀಸ್ ಆಗಿದೆ ಅಂದ್ರೆ 100 ಡಿಕ್ರೀಸ್ ಆಗಿದೆ ಅಂತ ಈಸಿಲಿ ಹೇಳ್ಬೋದು. 100 ಡಿಕ್ರೀಸ್ ಆಗಿದೆ 100% ಅಂತ ಹೇಳಿಕ್ಕಾಗಲ್ಲ. ಎಷ್ಟು ಪರ್ಸೆಂಟೇಜ್ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಎಷ್ಟು ಡಿಕ್ರೀಸ್ ಆಗಿದೆ ಅದನ್ನ ಬರ್ಕೊಳ್ಳಿ, ಯಾವ್ದ್ರಿಂದ ಡಿಕ್ರೀಸ್ ಆಗಿದೆ ನೋಡ್ಕೋಬೇಕು. ಇನಿಷಿಯಲ್ ವ್ಯಾಲ್ಯೂ ಇಸ್ 400 ಅಂದ್ರೆ
400 ಅಲ್ಲಿ 100 ಡಿಕ್ರೀಸ್ ಆಗಿದೆ. ಅದು ಎಷ್ಟು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಟು 100. ಇದನ್ನ ಸಾಲ್ವ್ ಮಾಡಿ. 100 1 ಟೈಮ್, 100 4 ಟೈಮ್ಸ್, 4 1 ಟೈಮ್ಸ್, 4 25 ಟೈಮ್ಸ್. ಸೊ ಇಲ್ಲೂ ಸಹ ಏನಾಗಿದೆ, 25% ಡಿಕ್ರೀಸ್ ಆಗಿದೆ. ಸೊ ನಮಗೆ ಪಾಯಿಂಟ್ಸ್ ಇಷ್ಟೇ ನೆನ್ಪಿಟ್ಕೋಬೇಕು. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಎಷ್ಟು ಡಿಕ್ರೀಸ್ ಆಗಿದೆ ಅದನ್ನ ಬರ್ಕೊಂಡು ಇನಿಷಿಯಲ್ ವ್ಯಾಲ್ಯೂ ಬರ್ಕೋಬೇಕು ಡಿನಾಮಿನೇಟರ್ ಅಲ್ಲಿ, ಇಂಟು 100 ಮಾಡಬೇಕು. ಸೊ ಇನಿಷಿಯಲ್ ವ್ಯಾಲ್ಯೂ ಆಲ್ವೇಸ್ ಬಿಗ್ಗರ್ ಇರುತ್ತೆ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಅಲ್ಲಿ, ಇನ್ಕ್ರೀಸ್ ಅಲ್ಲಿ ಸ್ಮಾಲರ್ ಬಂದಿರುತ್ತೆ. ಇಷ್ಟು ಪಾಯಿಂಟ್ಸ್ ನಿಮ್ಗೆ ಕ್ಲಿಯರ್ ಇದ್ರೆ ಬೇಸಿಕ್ ಪ್ರಾಬ್ಲಮ್ಗಳನ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಅಲ್ಲಿ ಮೂವ್ ಟು ಪ್ರಾಬ್ಲಮ್ಸ್. ಸೊ ನೋಡಿ, ಇಲ್ಲೊಂದು ಫಸ್ಟ್ ಕ್ವಶನ್ ಇದೆ. ದ ಡಿಫರೆನ್ಸ್ ಬಿಟ್ವೀನ್ ದ 31% ಆಫ್ ಅ ನಂಬರ್ ಅಂಡ್ 13% ಆಫ್ ದ ಸೇಮ್ ನಂಬರ್ ಈಸ್ 576 ಅಂತ ಹೇಳಿದಾನೆ. ದೆನ್ ವಾಟ್ ಈಸ್ 17% ಆಫ್ ನಂಬರ್? ಆ ನಂತರ ಫೈಂಡ್ ಔಟ್ ಮಾಡೋಣ. ಯಾವುದೋ ಒಂದು ನಂಬರ್ ಇದೆ, ಈ ನಂಬರ್ದು 31% ಮತ್ತೆ 13% ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಈ ನಂಬರ್ದು 13% ನ ಕ್ಯಾಲ್ಕುಲೇಟ್ ಮಾಡಿ, ಹಾಗೆ 31% ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ, ಡಿಫ್ರೆನ್ಸ್ ಮಾಡಿದ್ರೆ 576 ಆಗತ್ತೆ ಅಂತ ಇದ್ರ ಅರ್ಥ. ಸೊ ಇನ್ನೊಮ್ಮೆ ಓದ್ತೀನಿ ನೋಡಿ. ದ ಡಿಫ್ರೆನ್ಸ್ ಬಿಟ್ವೀನ್ 31% ಆಫ್ ಅ ನಂಬರ್, 13% ಆಫ್ ಸೇಮ್ ನಂಬರ್. ಈ ನಂಬರ್ದು 13% ಮತ್ತೆ 31% ನಂಬರ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಹಂಗಂದ್ರೆ ವಾಟ್ ಈಸ್ ದ 17% ಆಫ್ ದ ನಂಬರ್? ಈ ನಂಬರ್ದು 17% ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾನೆ. ಅದನ್ನ ಫೈನಲಿ ಸಾಲ್ವ್ ಮಾಡೋಣ. ಇಲ್ಲಿ ಅನಲೈಸ್ ಮಾಡಿ, ಈ ನಂಬರ್ 13% ಮತ್ತೆ 31% ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ಅಂತ ನೋಡಿ. 31 ಅಲ್ಲಿ 13 ಸಬ್ಟ್ರಾಕ್ಟ್ ಮಾಡಿ, ದಟ್ ಇಸ್ 18 ಆಗುತ್ತೆ ನೋಡಿ. 31% ಅಲ್ಲಿ 13% ಸಬ್ಟ್ರಾಕ್ಟ್ ಮಾಡಿದ್ರೆ ದಟ್ ಇಸ್ 18 ಆಗುತ್ತೆ. ಸೊ ಇದನ್ನ ನಾವು ಈಕ್ವೇಟ್ ಮಾಡ್ಬೋದು. 18% ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ, ದಟ್ ಇಸ್ 576. ನನಗೆ ಬೇಕಾಗಿರೋದೇನಂದ್ರೆ 17% ಆಫ್ ದಟ್ ನಂಬರ್. ಸೊ ಇವೆರಡರದ್ದು ಡಿಫ್ರೆನ್ಸ್ನು ಕೊಟ್ಟಿದ್ದಾನೆ. ಡಿಫ್ರೆನ್ಸ್ ಪರ್ಸೆಂಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 18%. ವಾಟ್ ಈಸ್ 17% ಆಫ್ ದಟ್ ನಂಬರ್ ಅಂತ ಹೇಳ್ತಿದ್ದಾನೆ. 17% ವ್ಯಾಲ್ಯೂ ಎಷ್ಟಾಗುತ್ತೆ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 576 ಇಂಟು ಈ ಪರ್ಸೆಂಟೇಜ್ ನ ರಿಮೂವ್ ಮಾಡಿ, ಜಸ್ಟ್ 17 ಅಂತ ಬರ್ಕೋತೀನಿ, ಯಾಕಂದ್ರೆ ಪರ್ಸೆಂಟೇಜ್ ಇಟ್ ಕ್ಯಾನ್ಸಲ್ಡ್. ಡಿವೈಡ್ ಬೈ 18. 18 1s 18 3s 54 ಆಗುತ್ತೆ. 3 ಕ್ಯಾರಿ ಇರುತ್ತೆ, 36 ಆಗುತ್ತೆ. ಅಗೈನ್ 18 2s. ಸೊ ನಮಗೆ ಬೇಕಾಗಿರೋದು ಈಗ 32 ಇಂಟು 17. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ನೋಡಿ, 17 2s 34 ಆಗುತ್ತೆ, 3 ಕ್ಯಾರಿ. 17 3s 51 ಆಗುತ್ತೆ, 51 ಪ್ಲಸ್ 3 54. ಸೊ ಫೈನಲ್ ಆನ್ಸರ್ ಇಸ್ 544. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಈ ತರದ ಕ್ವಶನ್ಗಳು ಡೆಫಿನೆಟ್ಲಿ ನಿಮ್ಮ PGCET ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಈ ತರದ ಕ್ವಶನ್ಗಳನ್ನ ಫೋಕಸ್ ಮಾಡಿ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇದು ಕೂಡ ಸಿಮಿಲರ್ ಕ್ವಶನ್ ಇದೆ. 65% ಆಫ್ ಅ ನಂಬರ್ ಅಂತ ಹೇಳ್ತಿದ್ದಾರೆ. ಈಸ್ 21 ಲೆಸ್ ದ್ಯಾನ್ ದ 4/5 ಆಫ್ ದಟ್ ನಂಬರ್. ಈ ಕ್ವಶನ್ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಪ್ರೀವಿಯಸ್ ಕ್ವಶನ್, 61 ನಂಬರ್ ಇದೆ. ಈ ನಂಬರ್ದು 65% ಆಫ್ ನಂಬರು 21 ಲೆಸ್ ಇದೆ. ಯಾವುದಕ್ಕಿಂತ? 4/5. 4/5 ಆಫ್ ಅ ನಂಬರ್ಗಿಂತ ಎಷ್ಟು ಲೆಸ್ ಇದೆ? 21 ಲೆಸ್ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಲಾಸ್ಟ್ ಅಲ್ಲಿ 2 ಪರ್ಸೆಂಟೇಜಸ್ ಅಲ್ಲಿ ಕೊಟ್ಟಿದ್ರು. ಇಲ್ಲಿ 1 ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾನೆ, 1 ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಈ ಫ್ರಾಕ್ಷನ್ ಅಲ್ಲಿ ಕೊಟ್ಟಿರೋದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬಿಟ್ರೆ ಈಸಿಲಿ ಅನಲೈಸ್ ಮಾಡ್ಬೋದು. ಇದು ಕೂಡ ಜಸ್ಟ್ ಲೈಕ್ ಪ್ರೀವಿಯಸ್ ಕ್ವಶನ್. ನಂಬರ್ದು 65% ವ್ಯಾಲ್ಯೂ ಮತ್ತೆ 4/5 ವ್ಯಾಲ್ಯೂ ಕೊಟ್ಟಿದ್ದಾನೆ, ಅದ್ರ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಸೊ ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಂಟು 100 ಮಾಡಿದ್ರೆ ಏನಾಗುತ್ತೆ, ಈ ಫ್ರಾಕ್ಷನ್ ಬಿಕಮ್ ಪರ್ಸೆಂಟೇಜ್. ನೋಡಿ, 5 1 ಟೈಮ್, 5 20 ಟೈಮ್ಸ್, 24 ಏನಾಗುತ್ತೆ, 80% ಆಗುತ್ತೆ. ಸೊ 4/5 ಅಂತ ಹೇಳೋದು ಒಂದೇ, 80% ಅಂತ ಹೇಳೋದು ಒಂದೇ. ಈಗ ಅನಲೈಸ್ ಮಾಡಿ, 65% ವ್ಯಾಲ್ಯೂ ಮತ್ತೆ 80% ವ್ಯಾಲ್ಯೂಗೂ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 15% ಅಂತ ಹೇಳ್ಬೋದಾ? ಅದ್ರ ವ್ಯಾಲ್ಯೂ ಅವ್ನು ಕೊಟ್ಟಿದ್ದಾನೆ, ದಟ್ ಇಸ್ 21. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸೊ ಒಂದು ನಂಬರ್ ಇದೆ, ಆ ನಂಬರ್ದು 65% ವ್ಯಾಲ್ಯೂ 4/5 ಫ್ರಾಕ್ಷನ್ ವ್ಯಾಲ್ಯೂಗಿಂತ 21 ಕಡಿಮೆ ಇದೆ ಅಂತ ಹೇಳಿದಾನೆ. ಜಸ್ಟ್ 21 ಕಡಿಮೆ ಇದೆ ಅಂತ ಹೇಳಿದಾನೆ. ಈ ಫ್ರಾಕ್ಷನ್ ಕೊಟ್ಟಿರೋದನ್ನ ನಾನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀನಿ.
ಈ ಫ್ರಾಕ್ಷನ್ಗೆ ಇಂಟು 100 ಮಾಡಿದ್ರೆ ಏನಾಗುತ್ತೆ, ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಸೊ 5 1 times, 5 20 times, 20 into 4, that is 80%. 4/5 ಅಂದ್ರೂ ಒಂದೇ, 80% ಅಂದ್ರೂ ಒಂದೇ. ಸೊ ಈ 65% ಮತ್ತೆ 80% ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 50%. ಅದನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಈ ಪರ್ಸೆಂಟೇಜ್ ಮತ್ತೆ ಈ ಪರ್ಸೆಂಟೇಜ್ ಡಿಫ್ರೆನ್ಸ್ ಬಂದು 21. ಹಂಗಂದ್ರೆ ವಾಟ್ ಇಸ್ ದಟ್ ನಂಬರ್ ಅಂತ ಕೇಳ್ತಿದ್ದಾನೆ. ನಾನು ಇದನ್ನ ಹೇಗೆ ಇಕ್ವೇಟ್ ಮಾಡ್ಬೋದು ಅಂದ್ರೆ 15% ವ್ಯಾಲ್ಯೂ ಈಸ್ 21. ವಾಟ್ ಈಸ್ 100% ದಟ್ ವ್ಯಾಲ್ಯೂ? ನಾನು ಇನಿಷಿಯಲಿನೇ ಹೇಳಿದೀನಿ, ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ದಟ್ ಇಸ್ 100%. ಆ ನಂಬರ್ ಎಷ್ಟಾದ್ರೂ ಇರ್ಲಿ 100% ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 21 into 100 division 50. ಈ ಪರ್ಸೆಂಟೇಜ್ ನ ಇಗ್ನೋರ್ ಮಾಡಿದೀನಿ. 5 3 times, 5 7 times, sorry 5 20 times, 3 1 times, 3 7 times, 7 2s of 14 ಅಂದ್ರೆ 140 ಬರುತ್ತೆ. ಆ ನಂಬರ್ ಎಷ್ಟಿರುತ್ತೆ ಅಂದ್ರೆ ದಟ್ ಇಸ್ 140 ಅಂತ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಡೆಫಿನೆಟ್ಲಿ ಈ ಕ್ವಶನ್ ಮತ್ತೆ ಪ್ರೀವಿಯಸ್ ಕ್ವಶನ್ ಸಿಮಿಲರ್ ಟೈಪ್ ಇದೆ. ಈ ತರದ ಕ್ವಶನ್ ನ ಇನ್ನೊಂದ್ ಎರಡು ನೀವು ಸಾಲ್ವ್ ಮಾಡಿ. I'll move to next question. When the price of a product was decreased by 10%, the number of sold increased by 30%. What was the effect on the total revenue? ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಈಸಿಲಿ ಅರ್ಥ ಆಗುತ್ತೆ. ಸೊ ಒಂದು ಫಿಲ್ಮ್ ಅಂತ ಅನ್ಕೊಳ್ಳೋಣ. ಆ ಫಿಲ್ಮು ಎಷ್ಟು ಕಲೆಕ್ಟ್ ಮಾಡ್ತು ಅಂತ ಹೇಳೋದಕ್ಕಿಂತ ಎಷ್ಟು ರೆವಿನ್ಯೂ ಜನರೇಟ್ ಆಯ್ತು ಅಂತ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಅಂಡ್ ಟಿಕೆಟ್ ಎಷ್ಟು ಸೋಲ್ಡ್ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್, ದಟ್ ಇಸ್ ರೆವಿನ್ಯೂ. ಇದು ನಮ್ಗೆ ಐಡಿಯಾ ಇರಬೇಕು. ರೆವಿನ್ಯೂ ಹೇಗೆ ಜನರೇಟ್ ಆಗುತ್ತೆ ಅಂದ್ರೆ, ಟಿಕೆಟ್ ಪ್ರೈಸ್ ಮತ್ತೆ ನಂಬರ್ ಆಫ್ ಟಿಕೆಟ್ ಸೋಲ್ಡ್, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ರೆವಿನ್ಯೂ ಎಷ್ಟು ಅಂತ ನಮಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಕ್ವಶನ್ ಏನ್ ಹೇಳಿದಾನೆ, ವೆನ್ ದ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ವಾಸ್ ಡಿಕ್ರೀಸ್ ಬೈ 10%, ಪ್ರೈಸು 10% ಡಿಕ್ರೀಸ್ ಆಗಿದೆ ಅಂಡ್ ನಂಬರ್ ಆಫ್ ಸೋಲ್ಡ್ ಇನ್ಕ್ರೀಸ್ ಬೈ 30%. ಇಲ್ಲಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾನಲ್ವಾ, ಅದನ್ನ ನೀವ್ ಏನ್ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಟಿಕೆಟ್ ಅಂತನಾದ್ರೂ ಕನ್ಸಿಡರ್ ಮಾಡಿ ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಂತಾನೆ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಏನ್ ಹೇಳಿದಾನೆ, ಸೋಲ್ಡ್ ಏನಾಗಿದೆ 30% ಇನ್ಕ್ರೀಸ್ ಆಗಿದೆ, ಸೇಲ್ 30% ಜಾಸ್ತಿ ಆಗಿದೆ. ವಾಟ್ ಈಸ್ ದ ಎಫೆಕ್ಟ್ ಆನ್ ದ ರೆವಿನ್ಯೂ? ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಡಿಕ್ರೀಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಇನಿಷಿಯಲಿ ಪ್ರೈಸ್ ಎಷ್ಟಿತ್ತು, ಎಷ್ಟು ಸೋಲ್ಡ್ ಇತ್ತು ಅಂತ ನಮಗ್ ಗೊತ್ತಾ ಇಲ್ಲ. ಅದಾದ ನಂತರ ಈ ಸಿನಾರಿಯೋ ಆಗಿದೆ. ಸೊ ಇನಿಷಿಯಲಿ ನಾನೇನ್ ಹೇಳ್ತೀನಿ, ಪ್ರೈಸು 100 rupees ಇತ್ತು ಅಂತ ಅನ್ಕೊಳ್ಳೋಣ, ನಮಗ್ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ವ್ಯಾಲ್ಯೂ ಸೆಟ್ ಮಾಡೋಣ. ಟಿಕೆಟ್ ಸೋಲ್ಡ್ ಕೂಡ 100 ಟಿಕೆಟ್ಸ್ ಅಂತ ಅನ್ಕೊಳ್ಳೋಣ. ರೆವಿನ್ಯೂ ಎಷ್ಟು ಜನರೇಟ್ ಆಗುತ್ತೆ? 100 into 100, 10,000 rupees ಅಂತ ಹೇಳ್ಬೋದಾ? ಇಷ್ಟು ರೆವಿನ್ಯೂ ಜನರೇಟ್ ಆಗಿರುತ್ತೆ. ಸೊ ದಟ್ ಇಸ್ ಇನಿಷಿಯಲಿ. ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅದನ್ನ ಅಪ್ಲೈ ಮಾಡೋಣ. ಸೊ ಪ್ರಾಡಕ್ಟ್, ದ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ವಾಸ್ ಡಿಕ್ರೀಸ್ ಬೈ 10% ಅಂತ ಹೇಳ್ತಿದ್ದಾನೆ. ಈಗ ನೀವ್ ಹೇಳಿ, ಮೊದಲು ಪ್ರೈಸ್ ನಾವು 100 rupees ಅಂತ ಅನ್ಕೊಂಡಿದ್ವಿ, 10% ಕಡಿಮೆ ಆದ್ರೆ ಎಷ್ಟಾಗತ್ತೆ? 90 rupees ಆಗುತ್ತೆ. ಈಗ ಟಿಕೆಟ್ ಸೋಲ್ಡ್ ಏನಾಗಿದೆ ನೋಡೋಣ. ನಂಬರ್ ಆಫ್ ಸೋಲ್ಡ್ ಇನ್ಕ್ರೀಸ್ ಬೈ 30%. ಮೊದಲು 100 ಟಿಕೆಟ್ ಸೋಲ್ಡ್ ಮಾಡ್ತಾ ಇದ್ರೆ ಈಗ ಎಷ್ಟಾಗತ್ತೆ? 130 ಟಿಕೆಟ್ಸ್ ಆಗುತ್ತೆ. ಈಗ ರೆವಿನ್ಯೂ ಎಷ್ಟು ಜನರೇಟ್ ಆಗುತ್ತೆ? 39 117 00 ಅಂದ್ರೆ 11,700 rupees ಆಗುತ್ತೆ. ಈಗ ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? ದಟ್ ಇಸ್ 1,700 rupees ಇನ್ಕ್ರೀಸ್ ಆಗಿದೆ. ಇದನ್ನ ನಾನು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಕಂಡುಹಿಡಿಬೇಕು. ಈಗ ತಾನೇ ಡಿಸ್ಕಸ್ ಮಾಡಿದೀವಿ, ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ಬರ್ಕೋಬೇಕು. ಇನ್ಕ್ರೀಸ್ ಆಗಿರೋದು 1,700. ಇನಿಷಿಯಲ್ ವ್ಯಾಲ್ಯೂ ಏನಿತ್ತು? 10,000. 10,000 ಇಂದ 1,700 ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ ಬೇಕು ಇಂಟು 100. ಇದನ್ನ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಇಟ್. ನೋಡಿ, 0000 ಕಟ್ ಮಾಡ್ಬೋದು, ಮತ್ತೆ 0000 ಕಟ್ ಮಾಡ್ತಾ ಇದ್ದೀನಿ. 17% ಇನ್ಕ್ರೀಸ್ ಆಗಿದೆ ರೆವಿನ್ಯೂ ಅಂತ. ಈ ಪರ್ಸೆಂಟೇಜ್ ಅಲ್ಲಿ ಪ್ರೈಸು ಸೇಲು ಚೇಂಜ್ ಆದ್ರೆ 17% ಇನ್ಕ್ರೀಸ್ ಆಗುತ್ತೆ ರೆವಿನ್ಯೂ ಅಂತ. ಸಿಂಪಲ್ ಆಗಿ ಈ ರೀತಿ ಸಾಲ್ವ್ ಮಾಡ್ಬೋದು. ಇನ್ನೂ ಡಿಫ್ರೆಂಟ್ ವೇ ನಲ್ಲಿ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ವೇ. I'll move to next question. If A earns 33 1/3% more than B, how much percentage does B
ಅರ್ನ್ ಲೆಸ್ ದ್ಯಾನ್ ಎ ಅಂತ ಹೇಳ್ತಿದ್ದಾರೆ. ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಎ ಬಿ ಗಿಂತ 33 1/3% ಮೋರ್ ಅಂತ ಹೇಳ್ತಿದ್ದಾನೆ. ಸೊ ನಾನು ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡ್ರೆ ಇದು ಕಷ್ಟ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಇದು ಏನಾದ್ರೂ 100 ಇದ್ದ ಅಂದ್ರೆ ಬಿ ಎ ಯೂನಿಗಿಂತ 33 1/3 ಜಾಸ್ತಿ ಅಂದ್ರೆ ಇದನ್ನ ನಾನು ಏನಂತ ಬರ್ಕೋಬಹುದು, 33 1/3 ಅಂತನಾದ್ರೂ ಬರ್ಕೋಬಹುದು, ಅಥವಾ 133.33 ಅಂತನಾದ್ರೂ ಬರ್ಕೋಬಹುದು ಡೆಸಿಮಲ್ ಅಲ್ಲಿ. ಎ ಬಿಗಿಂತ 33 1/3% ಮೋರ್ ಅಂತ ಈ ರೀತಿ ಹೇಳ್ಬೋದು. ಸೊ ಈ ರೀತಿ ಸಾಲ್ವ್ ಮಾಡೋದಕ್ಕೆ ಹೋದ್ರೆ ಡೆಸಿಮಲ್ ಅಲ್ಲಿ ಬಂದ್ಬಿಡುತ್ತೆ, ಕಷ್ಟ ಆಗುತ್ತೆ. ಸೊ ಈ 33 1/3% ಏನಿದೆ ಇದನ್ನ ಫ್ರಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋಣ, ಆಗ ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. ಈ 33 1/3 ನ ಹೇಗೆ ಕನ್ವರ್ಟ್ ಮಾಡ್ತೀನಿ, 33 3s ಏನಾಗುತ್ತೆ 99 ಪ್ಲಸ್ 1 ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀವಿ. 33 3s 99, 99 ಪ್ಲಸ್ 1 100, 100/3 ಆಗುತ್ತೆ. ಈ ಪರ್ಸೆಂಟೇಜ್ ವ್ಯಾಲ್ಯೂ ನಾನು ಆಲ್ರೆಡಿ ಹೇಳಿದ್ದೀನಿ, ದಟ್ ಇಸ್ 1/100 ಇನಿಷಿಯಲಿನೇ ಹೇಳಿದ್ದೆ. ಸೊ ಈ 100 ಕ್ಯಾನ್ಸಲ್ ಆದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ 1/3. ಇದ್ರ ಅರ್ಥ ಇಷ್ಟೇ. ಸೊ 33 1/3% ಅಂದ್ರೆ ಫಾರ್ ಎವ್ರಿ 100 33.33 ಅಂತ ಅರ್ಥ ಕೊಡುತ್ತೆ. 1/3 ಅಂದ್ರೆ ಫಾರ್ ಎವ್ರಿ 3 1 ಅಂತ. ಈ 33 1/3 ಅಂದ್ರೂ ಒಂದೇ, 3 ನಲ್ಲಿ 1 ಅಂದ್ರೂ ಒಂದೇ. ಸೊ ಇದನ್ನ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ವೆರಿ ಸಿಂಪಲ್, 100 ಪರ್ಸೆಂಟೇಜ್ ಅಲ್ಲಿ ಲೆಕ್ಕ ತಗೊಂಡ್ರೆ, ಪರ್ಸೆಂಟೇಜಸ್ ಲೆಕ್ಕ ತಗೊಂಡ್ರೆ ಫಾರ್ ಎವ್ರಿ 100 33.33 ಅಂತ ಅರ್ಥ ಕೊಡುತ್ತೆ. ಫ್ರಾಕ್ಷನಲ್ ವ್ಯಾಲ್ಯೂನಲ್ಲಿ ಅರ್ಥ ತಗೊಂಡ್ರೆ ಫಾರ್ ಎವ್ರಿ 3 1 ಅಂತ ಅರ್ಥ ಕೊಡುತ್ತೆ. ಸೊ ಈ ಪರ್ಸೆಂಟೇಜಸ್ ಮೆಥಡ್ ಅಲ್ಲಿ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಡೆಸಿಮಲ್ ಅಲ್ಲಿ ಇದೆ. ಈ ಮೆಥಡ್ ಅಲ್ಲಿ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಈಗ ನೋಡಿ 33 1/3 ಅಂದ್ರೆ 1/3 ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಬರೀತೀನಿ ನೋಡಿ, ಈ 33 1/3% ಅಂದ್ರೆ 1/3 ಆಗುತ್ತೆ. ಸೊ ನಾನು ಈ ಪರ್ಸೆಂಟೇಜಸ್ ಎಲ್ಲ ಅನಲೈಸ್ ಮಾಡೋದಾದ್ರೆ ಎ ಬಿಗಿಂತ 33 1/3 ಜಾಸ್ತಿ ಇದಾನೆ ಅಂದ್ರೆ 133.33 ಆಗುತ್ತೆ. ಇದು 100 ಇದ್ರೆ ಇದು ಪರ್ಸೆಂಟೇಜಸ್ ಅಲ್ಲಿ ಹೇಳೋದು. ಫ್ರಾಕ್ಷನಲ್ ವ್ಯಾಲ್ಯೂನಲ್ಲಿ ನಾನು ಹೇಗೆ ಹೇಳ್ಬೋದು ಅಂದ್ರೆ, ಎ ಬಿ ಅಂತ ತಗೊಂಡ್ರೆ 1/3 ಮೋರ್ ಇದೆ ಅಂದ್ರೆ ಏನಾದ್ರೂ 3 ಪಾರ್ಟ್ ಇದ್ರೆ 4 ಪಾರ್ಟ್ ಇರ್ತಾನೆ ಅಂತ, ಯೂನಿಗಿಂತ 1 ಪಾರ್ಟ್ ಜಾಸ್ತಿ ಇರ್ತಾನೆ ಅಂತ ಅರ್ಥ ಕೊಡುತ್ತೆ ಅಷ್ಟೇ. ಇಲ್ಲಿ 100ಗಿಂತ 33.33 ಜಾಸ್ತಿ ಇರುತ್ತೆ, 133.33 ಆಗುತ್ತೆ. ಇಲ್ಲಿ 3ಕ್ಕಿಂತ 1 ಜಾಸ್ತಿ ಇರುತ್ತೆ ಅಂದ್ರೆ 4 ಅಷ್ಟೇ. ಸೊ ಈ ವೇನಲ್ಲಿ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್, ಹೌ ಮಚ್ ಪರ್ಸೆಂಟೇಜ್ ಡಸ್ ಬಿ ಲೆಸ್ ದ್ಯಾನ್ ಎ ಅಂತ ಹೇಳ್ತಿದ್ದಾರೆ. ಈಗ ಹೇಳಿ, ಬಿ ಲೆಸ್ ದ್ಯಾನ್ ಎ ಎಷ್ಟು ಅಂದ್ರೆ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕಂಡುಹಿಡಿಬೇಕು. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಎಷ್ಟು ಡಿಕ್ರೀಸ್ ಆಗಿದೆ, 1 ಡಿಕ್ರೀಸ್ ಆಗಿದೆ. ಇನಿಷಿಯಲ್ ವ್ಯಾಲ್ಯೂ ಎಷ್ಟು 4, 4ರಲ್ಲಿ 1 ಕಡಿಮೆ ಆಗಿದೆ. ಪರ್ಸೆಂಟೇಜ್ ಬೇಕು ಇಂಟು 100. ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಇಟ್. ಫಾರ್ 1 ಟೈಮ್ಸ್ 425 ಟೈಮ್ಸ್ 25% ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು, ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಎ ಫ್ರೂಟ್ ಸೆಲ್ಲರ್ ಆಡ್ ಸಮ್ ಆಪಲ್. ಸೊ ಅವನ ಹತ್ರ ಎಷ್ಟು ಆಪಲ್ಸ್ ಇದೆ ನಮ್ಗೆ ಗೊತ್ತಿಲ್ಲ. ಟೋಟಲ್ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ದಟ್ ಇಸ್ 100% ಅಂತ ತಗೊಂಡ್ಬಿಡಿ. ಅವನ ಹತ್ರ 500 ಇರ್ಲಿ, 600 ಇರ್ಲಿ, 1000 ಇರ್ಲಿ, ದಟ್ ಇಸ್ 100%. ಈ ಸೇಲ್ಸ್ 40% ಆಪಲ್ಸ್ ಅಂತ ಹೇಳ್ತಿದ್ದಾನೆ. ಇದರಲ್ಲಿ 40% ಸೇಲ್ ಮಾಡ್ಬಿಟ್ಟಿದ್ದಾನೆ. ಅಂಡ್ ಸ್ಟಿಲ್ ಆಸ್ 420. ಅವನ ಹತ್ರ ಉಳ್ಕೊಂಡಿದ್ದೆ ಎಷ್ಟು ಪರ್ಸೆಂಟೇಜ್, 40% ಸೇಲ್ ಮಾಡಿದಾನೆ ಅಂದ್ರೆ ಇನ್ನ 60% ರಿಮೈನಿಂಗ್ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಮತ್ತೆ ಅವನು 420 ಆಪಲ್ಸ್ ಉಳ್ಕೊಂಡಿದೆ ಅಂತ ಹೇಳಿದಾನೆ. ದಟ್ ಈಸ್ ಗಿವನ್ 420 ಅಂತ ಬರ್ಕೊಬಹುದು. ಅವನ ಹತ್ರ 60% ಆಪಲ್ ಉಳ್ಕೊಂಡಿದೆ ಅಂಡ್ 420 ಆಪಲ್ಸ್ ಉಳ್ಕೊಂಡಿದೆ ಅಂತ ಹೇಳಿದಾನೆ. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇಸ್ 60, ನಂಬರ್ ಆಫ್ ಆಪಲ್ಸ್ ಇಸ್ 420. ಒರಿಜಿನಲಿ ಈ ಹ್ಯಾಡ್ ಅಂತ ಕೇಳ್ತಿದ್ದಾರೆ. ಇದನ್ನ ಹೇಗೆ ಇಕ್ವೇಟ್ ಮಾಡ್ಬೋದು ಅಂದ್ರೆ ಇಷ್ಟೇ. ಸೊ ಅವನ ಹತ್ರ ಉಳ್ಕೊಂಡಿರೋದು 60% ಆಪಲ್, ದಟ್ ಈಸ್ ಗಿವೆನ್ 420. ವಾಟ್ ಇಸ್ ದ ಒರಿಜಿನಲ್, ಅವನ ಹತ್ರ ಆಪಲ್ ಎಷ್ಟಿತ್ತು ಅಂತ ಹೇಳಿದ್ರೆ ದಟ್ ಈಸ್ 100%. ಇದನ್ನ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಇಟ್. 420 ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಇಂಟು 100 ಡಿವಿಷನ್ 60. ಇದನ್ನ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. 420 ಇಂಟು 100 ಡಿವಿಷನ್ 60. ಆಗ ನಿಮ್ಗೆ 100% ವ್ಯಾಲ್ಯೂ ಸಿಕ್ಬಿಡುತ್ತೆ. 0 0 ಕ್ಯಾನ್ಸಲ್, 6 1 ಟೈಮ್, 6 7 ಟೈಮ್, 7 ಇಂಟು 100 700. ಸೊ ಒರಿಜಿನಲಿ ಅವನ ಹತ್ರ 700 ಆಪಲ್ಸ್ ಇತ್ತು ಅಂತ. ಸಿಂಪಲ್ ಕ್ವಶನ್. ಈ ತರ ಸಿಂಪಲ್ ಕ್ವಶನ್ ಕೂಡ ಎಷ್ಟೋ ಟೈಮ್ಸ್ ಕೇಳಿದ್ದಾರೆ.
I'll move to next question. So ನೋಡಿ, what percentage of a number from 1 to 70 have 1 or 9 in the unit digit ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಎಷ್ಟು ಪರ್ಸೆಂಟೇಜ್ ನಂಬರು 1 to 70 ಒಳಗಡೆ ಯೂನಿಟ್ ಡಿಜಿಟಲ್ 1 or 9 ಇದೆ ಅಂತ. ಸೊ ನೋಡಿ, 1 ಇಂದ 70 ವರೆಗೂ ಎಷ್ಟು ಪರ್ಸೆಂಟೇಜ್ ನಂಬರು ಯೂನಿಟ್ ಡಿಜಿಟಲಿ 1 or 9 ಅಂತ ಹೇಳ್ತಿದ್ದಾರೆ. 1 ಇರೋದೆಷ್ಟು, 9 ಇರೋದೆಷ್ಟು ಕೌಂಟ್ ಮಾಡಬೇಡ. 1 ಅಂತ 1 ತಗೊಂಡ್ರೆ 11 ಅಲ್ಲಿ ಯೂನಿಟ್ ಡಿಜಿಟಲ್ 1 ಬರುತ್ತೆ ನೋಡಿ. ಯೂನಿಟ್ ಡಿಜಿಟ್ ಅಂದ್ರೆ ಲಾಸ್ಟ್ ಪ್ಲೇಸ್, ದಟ್ ಇಸ್ 21 ಅಲ್ಲಿ, ನೆಕ್ಸ್ಟ್ 31 ಅಲ್ಲಿ, ಅದೇ ರೀತಿ 41, 51, 61, 71 ತಗೊಳಕ್ಕಾಗಲ್ಲ. ಬಿಟ್ವೀನ್ 1 to 70 ತಗೋಬೇಕು. ಸೊ ನೆಕ್ಸ್ಟ್ 9 ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗತ್ತೆ, ಇದನ್ನ ಕೌಂಟ್ ಮಾಡ್ಕೊಂಡ್ಬಿಡಿ. 1, 2, 3, 4, 5, 6, 7 ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ಯೂನಿಟ್ ಡಿಜಿಟಲ್ಲಿ 9 ಇರೋದು ಎಷ್ಟು ಸಿಗುತ್ತೆ, 9 ಸಿಗುತ್ತೆ, 19 ಸಿಗುತ್ತೆ ಯೂನಿಟ್ ಪ್ಲೇಸ್ ಅಲ್ಲಿ, ದಟ್ ಇಸ್ ನೆಕ್ಸ್ಟ್ 29 ಸಿಗುತ್ತೆ, 39 ಸಿಗುತ್ತೆ, 49, 59, 69, ಇದು ಕೂಡ 7 ರಿಸಲ್ಟ್ ಸಿಗುತ್ತೆ. ಕೌಂಟ್ ಮಾಡಿ, 1, 2, 3, 4, 5, 6, 7, ಟೋಟಲ್ 14 ರಿಸಲ್ಟ್ ಸಿಗುತ್ತೆ. ಈಗ ಪರ್ಸೆಂಟೇಜ್ ಅಲ್ಲಿ ಕೇಳ್ತಿದ್ದಾರೆ. ಪರ್ಸೆಂಟೇಜ್ ಹೇಗೆ ತೆಗಿತೀವಿ ಅಂದ್ರೆ, ಟೋಟಲ್ 70 ನಂಬರ್ಸ್ ಅಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 1 ಬರೋದು 7, 9 ಬರೋದು 7, ಟೋಟಲ್ 14 ರಿಸಲ್ಟ್ ಸಿಗುತ್ತೆ. 17 ಅಲ್ಲಿ 14 ರಿಸಲ್ಟ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಿದ್ದಾನೆ, ಇಂಟು 100, ದಟ್ಸ್ ಇಟ್ ಅಷ್ಟೇ. 14 1 ಟೈಮ್, 14 5 ಟೈಮ್ಸ್, 5 1 ಟೈಮ್ಸ್, 5 20 ಟೈಮ್ಸ್, 20% ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದಿಷ್ಟು ಸಮ್ ಬೇಸಿಕ್ ಈಸಿ ಟು ಮಾಡರೇಟ್ ಕ್ವಶನ್ಸ್ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ಲಾಸಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.